ದುಡ್ಡಿನ ವಿಚಾರಕ್ಕೆ ಬಂದಾಗ ಈ ಮೊದಲು ಅವರು ಅಂದರೆ ಅವರ ಗುರುಪ್ರಸಾದ್ ಅವ್ರ ಜೊತೆಗೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ಆಗಿತ್ತು. ಆಡಿಯೋ ಕೂಡ ಅದನ್ನು ವೈರಲ್ ಮಾಡಿರ್ತಕ್ಕಂಥದ್ದು ನಿಮ್ಮ ಮತ್ತು ಗುರುಪ್ರಸಾದ್ ಅವ್ರ ನಡುವೆ. ಸರ್ ಅದು ಆಡಿಯೋ ಏನೋ ಮಾಡ್ತಿದ್ದಾರೆ, ಅದು ನಿಜವಾಗ್ಲೂ ಇದು ನೀಚರು ಮಾಡೋ ಕೆಲಸ ಸರ್. ಈಗ ನಾನು ಯಾರು ಈ ಆಡಿಯೋನ ವೈರಲ್ ಮಾಡ್ತಿದ್ದಾರೆ ಅವರು ನನಗೆ, ನನ್ನ ಯಜಮಾನ್ರಿಗೆ ಗುರುಪ್ರಸಾದ್ ಅವರಿಗೆ ಚಿಕ್ಕಪ್ಪ ಆಗ್ತಾರೆ. ಇಬ್ಬರು 2 ವರ್ಷನೂ 6 ತಿಂಗಳು ಡಿಫ್ರೆನ್ಸ್ ಇದೆ. ನಾನು ನಮ್ಮ ಯಜಮಾನ್ ಮಗುಗೆ ತುಂಬಾ ಹುಷಾರಿರಲ್ಲ ಸರ್, ಅಡ್ಮಿಟ್ ಮಾಡಿರ್ತೀನಿ. ಅದು ಜುಲೈ 20ನೇ ತಾರೀಕು ಅಡ್ಮಿಟ್ ಮಾಡಿದೀನಿ ವಿತ್ ಫೋಟೋಸ್ನ. ನನ್ನ ಯಜಮಾನ್ರು ಇಬ್ಬರದು ವಾಟ್ಸಪ್ ಸ್ಟೇಟಸ್ ಇದೆ, ಅದನ್ನ ಮಗುಗೆ ಫೋಟೋಸ್ ಹಿಂಗೆ ಅಡ್ಮಿಟ್ ಮಾಡಿದೀನಿ. ಇವರು ಸಿನಿಮಾ ಅಂದ್ರೇನೆ ನಮ್ಮ ಯಜಮಾನ್ರಿಗೆ ಪ್ರಾಣ ಸರ್. ನನ್ನ ಹೆಂಡತಿ ಮಕ್ಕಳನ್ನ ಎಲ್ರಿಗೂ ಗೊತ್ತಿರೋದೆ. ಅವರು ಇಡೀ ಫ್ಯಾಮಿಲಿನ ದೂರ ಇಟ್ಟು ಸಿನಿಮಾಗೋಸ್ಕರ ದುಡಿಮೆ. ನಾನು ಸಿನಿಮಾ ಮುಖ್ಯ ನನಗೆ ಫ್ಯಾಮಿಲಿಗಿಂತ ಅಂತೇಳಿ ನಮ್ಮ ಆಸ್ ಇಟ್ ಈಸ್ ಯಾವಾಗಲೂ ಅವರು ರೂಮಲ್ಲಿ ಇರೋದು ಇದೇ ಮಾಡ್ತಿರ್ತಾರೆ. ನನಗೇನು ಹೊಸ್ತು ಅನಿಸಿಲ್ಲ. ಆಸ್ ಇಟ್ ಇಸ್ ನಮ್ಮ ಗಂಡ ಹೆಂಡತಿ ಮಧ್ಯೆ ಯಾರು ಸರ್ ವಿರಸ ಇರಲ್ಲ. ಹಂಗಂತ ನಾನು ಯಾವ ರೀತಿಲೂ ಅವ್ರ ನನ್ನ ಹೆಸರಿಡಿದು ಕರೆದವರೆಲ್ಲ ನಾನು ಅವ್ರ ಮುಂದೆ ಗಟ್ಟಿಯಾಗಿ ಮಾತಾಡ್ದು ಅಂತವಳಲ್ಲ ಸರ್. ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು. ಇವಾಗ ಯಾರು ವೈರಲ್ ಮಾಡ್ತಿದಾರೆ ಅವ್ರನ್ನೇ ಕೇಳ್ಬೋದು. ಇವ್ರು ಅವರ ಚಿಕ್ಕಪ್ಪ ಅನ್ನೋ ಕಾರಣದಿಂದ ನೋಡಿ ಮಗುಗೆ ಹುಷಾರಿಲ್ಲ ನೋಡಿ ಸರ್, ಹಿಂಗೆ ಕಳಿಸಿದ್ರು ಅವ್ರು ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ನೀವೇ ನೋಡಿ, ನೀವು ಅವ್ರ ಜೊತೆ ಇರ್ತೀರಲ್ಲ ಒಂಚೂರು ಹೇಳಿ. ಆಮೇಲೆ ಇದು ನನ್ನ ಯಜಮಾನ್ರೆ ರೆಕಾರ್ಡ್ ಮಾಡ್ಕೊಂಡು ಅವ್ರೇನೋ ಕೋಪದಲ್ಲಿ ಮಾತಾಡಿದ್ದಾರೆ ನನ್ನ ಜೊತೆಲಿ. ಏನೋ ಹಿಂಗೆ ಮಾಡಿದೆ, ನಂದೇ 1000 ಟೆನ್ಷನ್ ಇದೆ, ರಂಗನಾಯಕ ಹಂಗಾಯ್ತು, ಈ ತರ ಮಾತುಕತೆಯಲ್ಲಿ ಆ ಮಾತು ಬಂತು ಸರ್. ನೋಡಿ ಸರ್, ಯಜಮಾನ್ರು ಹಿಂಗೆ ಕಳಿಸಿದ್ದಾರೆ ದೀಕ್ಷಿತ್ರೆ ಅಂತ ಹೇಳಿ ನಾನು ಅವ್ರಿಗೆ ಕಳಿಸ್ತೀನಿ ಪರ್ಸ್ನಲಿ. ನನ್ನ ಚಿಕ್ಕಪ್ಪ ಅಲ್ವಾ, ಸಂಬಂಧಿಕ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಶೇರ್ ಮಾಡ್ತೀನಿ. ಅವರು ಈ ರೀತಿ ನೀಚವಾಗೆಲ್ಲ ಮಾಡ್ಕೋತಾರೆ. ಗಂಡ ಹೆಂಡ್ತಿದ್ನ ತಗೊಂಬಂದು ಯಾರು ಮನೇಲಿ ಗಂಡ ಹೆಂಡ್ತಿ ಜಗಳ ಆಡಲ್ಲ ಸರ್. ಅದು ಯಾವತ್ತೋ ಆಗಿದ್ದು, ಜುಲೈಯಲ್ಲಿ ಆಗಿದ್ದನ್ನ ಇವಾಗ ತಗೊಂಬಂದು ಎಲ್ಲರೂ, ನಾನು ಸ್ಟೇ ಆರ್ಡರ್ ತಗೊಂಡು ಬಂದೆ. ನಾನು ಏನಿದೆ ನನ್ನ ನ್ಯಾಯ ಕೇಳಕ್ಕೆ ನಿಂತಿದ್ದೀನಲ್ಲ, ಅದಕ್ಕೆ ಇವಾಗ ಅದನ್ನ ಇಟ್ಕೊಂಡು ಏನ್ ಪ್ರಸ್ತುತ ಅವ್ರು ಏನ್ ಮಾಡಿದ್ದಾರೆ, ನಮ್ಮ ದೂರದ ಸಂಬಂಧಿ ಅಂತಾನೆ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡಿ ಸರ್, ಅವ್ರ ಬಗ್ಗೆನೆ, ದೀಕ್ಷಿತ್ರ ಬಗ್ಗೆನೆ ಸುಮಾರು ಅವ್ರನ್ನೇ ಹತ್ರದಲ್ಲಿ ಇಟ್ಕೊಂಡಿರ್ಲಿಲ್ಲ, ಅವ್ರನ್ನೇ ದೂರ ಇಟ್ಟಿದ್ರು. ಆಕ್ಚುಲ್ ಆಗಿ ಇವರಿಬ್ರು ಮಧ್ಯೆ ತುಂಬಾ ಗಿಜಿ ನಡೀತು. ಇತ್ತೀಚೆಗೆ ಇವರೇ ಮತ್ತೆ ಹೋಗಿ ಅವ್ರನ್ನ ಫೋರ್ಸಬಲಿ, ಇವ್ರ ದೀಕ್ಷಿತ್ರದು ಎಲ್ರು ಫೋರ್ಸ್ ಮಾಡಿ ಕರ್ಕೊಂಬರೋದೇ ಅವ್ರದ್ದು ಚಾಳಿ ಫಸ್ಟ್ ಆಫ್ ಆಲ್. ಸೊ ಈ ತರ ಎಲ್ಲ ಮಾಡಿ ಅವ್ರನ್ನೇ ದೂರ ಇಟ್ಟಿದ್ರು ಫಸ್ಟ್ ಆಫ್ ಆಲ್. ಮತ್ತೆ ಅದೆಲ್ಲೋ 1 ತಿಂಗಳಲ್ಲಿ ಹತ್ರ ಆದ್ರು ಅಂದಾಗ ನಾನು ಅವ್ರಿಗೆ ಈ ಆಡಿಯೋ ಕಳಿಸ್ತೀನಿ. ಬಟ್ ನಮ್ಮ ಎಲ್ರಿಗೂ ಆಸೆ ಇರುತ್ತೆ ಹೆಂಡತಿ ಮಕ್ಳಿಗೆ ಮಾಡ್ಬಿಟ್ಟೆ ಮಾಡಬೇಕು ಅನ್ನೋದು ಅಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಯಾವ ರೀತಿ ಮನಸ್ತಾಪ ನಮ್ಮ ಯಜಮಾನ್ರ ಮಧ್ಯೆ ಇರಲಿಲ್ಲ ಸರ್. ಪ್ರತಿ ಸಲ ಅವ್ರು ಸಿನಿಮಾ ಮಾಡಬೇಕು ಅಂದಾಗ ಫ್ಯಾಮಿಲಿಯಿಂದನೇ ದೂರ ಇದ್ದು ಕೆಲಸಗಳು ಮಾಡ್ಕೋತಾ ಇದ್ರು.